ಸಾರಿ ಏನಾಯ್ತು, ಆ ಆ ಜಾತ್ರೆ ಪ್ರಾರಂಭವಾಯ್ತು. ಆ ಜಾತ್ರೆ ಪ್ರಾರಂಭವಾದ್ರೆ ಆಕೆಗೆ ಮನೆ ಏನೂ ಇಲ್ಲ. ಅವತ್ತು ತರಬೇಕು, ತಿನ್ಬೇಕು, ಆರತಿ ಮಾಡೋದಕ್ಕೂ ಏನೂ ಇಲ್ಲ, ಪೂಜೆ ಮಾಡೋದಕ್ಕೆ ಅವಳ ಹತ್ರ ಕಾಯಿ ಕೂಡ ಇರ್ಲಿಲ್ಲ. ಆಕೆ ಏನ್ ಮಾಡಿದ್ರು, ಊರಿಗೆ ಹೋಗಿ ಯಾರ್ಯಾರನೋ ಕೇಳಿದ್ರು, ಕಾಯಿ ಕೊಡಿ, ನಾಳೆ ಕೂಲಿಗೆ ಬರ್ತೀನಿ ಅಂತ. ಯಾರೂ ಕೊಡ್ಲಿಲ್ವಂತೆ. ಕೊನೆಗೆ ಯಾರೋ ಒಬ್ಬ ಮುದುಕ ಒಂದ್ ಕಾಯಿ ಒಂದಿಷ್ಟೇ ಇಷ್ಟಪ್ಪ ಸಣ್ಣದು, ಒಂದು ಸಣ್ಣ 3 ಬೆರಳು ಅಂತ ಒಂದ್ ಸಣ್ಣ ಕಾಯಿ ಕೊಟ್ಟು, ಬೆಳಿಗ್ಗೆ ನೀನು ಕೆಲ್ಸಕ್ಕೆ ಬರ್ಬೇಕು ಅನ್ನತ್ತೆ. ಆಯ್ತು ಬಂದ್ರೆ ಆಕೆಗೆ ನಿಂತ್ಕೊಳ್ಳೋದು ಒಂದೇ ಸೀರೆ, ಬೇರೆ ಬಟ್ಟೆನೇ ಇಲ್ಲ ಅಂತ ಅಂಥದ್ರಲ್ಲಿ ಅದನ್ನ ನೆನ್ಸಿ ಕೂತ್ಕೊಂಡು ಮನೆಗ್ ಬಂದು, ಮನೆಗೆ ಒಂದು ಪಾತ್ರೆ ತಗೊಂಡ್ಲು, ಅದಕ್ಕೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಕಿತ್ತಿಕ್ಕೊಂಡು ಸರಿ ಆ ಕಾಯಿ ತಗೊಂಡು ಆ ಜನಗಳ ಜೊತೆ ಬಂದ್ರೆ ಜನಗಳಿಗೆ ಆಶ್ಚರ್ಯ, ಎಲ್ಲಿ ತಂದ್ರು ಕಾಯಿ ಎಲ್ಲಿ ತಂದ್ರು, ಇದೆಲ್ಲ ಯಾರು ಕೊಟ್ರು ಅಂದ್ಕೊಂಡು ಸರಿ ಬಂದ್ರು. ದೇವಸ್ಥಾನದಲ್ಲಿ ಇಲ್ಲಿ ದೇವರ ಇದನ್ನೆಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿತು, ಆರತಿ ಬೆಳಗ್ಬೇಕು. ಈಗಿನಂತೆ ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ. ಪೂಜಾರಪ್ಪನವ್ರ ಕೈ ಕೊಟ್ಟು ಆರತಿನ ಬೆಳಗಿಸ್ತಾ ಇದ್ರು. ಅದರಂತೆ 300 ಆಯ್ತು. ಆದ್ಮೇಲೆ ಅಯ್ಯಮ್ಮ ಅಂತ ಬಂತಲ್ಲ, ಅಯ್ಯಮ್ಮ ಪೂಜಾರಪ್ಪನವ್ರ ಕೈಗೆ ಆ ಕಾಯಿ ಕೊಟ್ಲಂತೆ. ಆ ಪೂಜಾರಪ್ಪನವ್ರ ಕೈಗೆ ಹೋಗ್ತಿದ್ದಂಗೆ ಆ ಕಾಯಿ ಸಣ್ಣದು ಇಷ್ಟಪ್ಪ ಇದ್ದು ದಪ್ಪ ಆಗ್ತೈತೆ ಕಾಯಿ. ಆಮೇಲೆ ಈ ಆರತಿ ಕೊಟ್ರಂತೆ, ಅದ್ರೊಳಗೆ ಆರತಿಗಳು ದೀಪ ಉರಿತಾ ಇದೆ, ಆರತಿಗಳವೆ ಅಷ್ಟು ಮಹಾ ಇದೆಲ್ಲ ನಡೀತಾ ಇದೆ. ಜನಗಳಿಗೆಲ್ಲ ಆಶ್ಚರ್ಯವಾಗ್ಬಿಟ್ಟು ಹೀಗಾಗಿ ಇಲ್ಲಿ ಈ ಆ ಕಾಯಿ ಹಿಂಗೆ ದೊಡ್ಡದಾಯ್ತು ಅನ್ನೋ ಒಂದು ಇದ್ರ ಮೇಲೆ ಈ ಆಂಜನೇಯ ಸ್ವಾಮಿಗೆ ದೊಡ್ಡ ಕಾಯಪ್ಪ ಅನ್ನೋ ಹೆಸರು ಬಂತು ಅಂತ ಪ್ರತೀತಿ ಹಿಂದಿನವ್ರು ಹೇಳುದು. ಅದು ಈಗಿನಿಂದ ಅಲ್ಲ, ಬಹಳ ಹಿಂದಿನಿಂದ ಬಂದಿದೆ ದೊಡ್ಡ ಕಾಯಪ್ಪ ಅನ್ನೋ ಹೆಸರು. ಅಂದ್ರೆ ನಾವು ಹೇಳೋದಾದ್ರೆ ದೊಡ್ಡ ಕಾಯ ಅಂದ್ರೆ ಶರೀರ, ದೊಡ್ಡ ಕಾಯ ಅಂದ್ರೆ ದೊಡ್ಡ ಶರೀರವನ್ನು ಹೊಂದಿರುವನು ಅಂತ ಒಂದು ಇದು ಪ್ರತೀತಿ. ನಾನು ಹೇಳ್ತೇನೆ. ಆಮೇಲೆ ಇಲ್ಲಿ ಬಂದವರಿಗೆಲ್ಲ ಒಳ್ಳೇದ್ ಮಾಡ್ತಾವನಿ ಸ್ವಾಮಿ. ಅದೇನು ಈ ಸ್ಥಳ ಮಹತ್ವ, ಸ್ಥಳ ಅಂದ್ರೆ ಇದು ತಪೋಭೂಮಿ. ಹಿಂದೆ ರಾಮಾಯಣದ ಕಾಲದಲ್ಲಿ ಇದೆಲ್ಲ ದಂಡಕಾರಣ್ಯವಾಗಿತ್ತು, ಇದೊಂದು ತಪೋಭೂಮಿ ಆಗಿತ್ತು. ಈ ತಪೋಭೂಮಿಯಲ್ಲಿ ಋಷಿಗಳು ತಪಸ್ ಮಾಡ್ತಾ ಇದ್ರು. ಅದ್ರ ಪ್ರಭಾವ ಇಲ್ಲಿ ಈಗಲೂ ನಡೀತಾ ಇದೆ. ಒಂದಿಗೆಲ್ಲ ನನ್ಗೆ ಒಳ್ಳೇದು ಆಗ್ಲಿಲ್ಲ ಅನ್ನೋರ್ನೆ ನಾನು ಕೇಳೇ ಇಲ್ಲ. ಬಂದವ್ರಿಗೆಲ್ಲ ಒಳ್ಳೇದಾಗ್ತಾನೆ. ಅವ್ರು ಏನೇನ್ ಕೇಳ್ಕೊಂಡಿರ್ತಾರೋ ಆ ಸ್ವಾಮಿ ಪ್ರಸಾದ ಕೊಡ್ತಾನೆ. ಹೊರಗಡೆ ಪ್ರಸಾದ ಆಯ್ತು ಅಂದ್ರೆ ಫೇಲೇ ಇಲ್ಲ. ನಿಮಾನ್ಸ್ನಲ್ಲಿ ಇನ್ನ ಅರ್ಧ ಗಂಟೆ ಇರಲ್ಲ, ಅವನ್ನ ಎತ್ಕೊಂಡು ಹೋಗ್ಬಿಡ್ರಿ. ಎತ್ಕೊಂಡು ಹೋಗಿದ್ದ ಡಾಕ್ಟರ್ಗಳೆಲ್ಲ ಎತ್ಕೊಂಡ್ಬಿಡ್ತಾರೆ. ಬಂದ್ರು, ನೀನ್ ಹೆಂಗೋ ಸತ್ತೋಗ್ತಾ ಇದ್ದಾರೆ. ಸ್ವಾಮಿ ನಿಧಿಗೆ ಹಾಕೊಂಡು 3 ದಿವಸಕ್ಕೆ ಎದ್ದು ಪ್ರದಕ್ಷಿಣೆ ಹಾಕಿದ ಅವ್ರಿಗೆ. ಆ ಒಂದು ಅಂತ ಪ್ರಭಾವ ಇದೆ. ಆಮೇಲೆ ನಾನು ಮೂರೊಳಗಳಿಂದ ಬರ್ತಾ ಇರ್ಬೇಕಾಗಿದ್ರೆ ಅವ್ರ್ಯಾರೋ 6 ತಿಂಗಳಾಗಿದ್ದಂತೆ ಮಾತು ನಿಂತು 6 ತಿಂಗಳು ಮಾತಾಡ್ತಾ ಇರ್ಲಿಲ್ಲ. ಎಲ್ಲ ಕಟ್ ಮಾಡಿ ಇಲ್ಲಿ ಬಂದಿದ್ರು. ನಾನು ಏನಪ್ಪ ಸಮಾಚಾರ ಅಂತ ಕೇಳಿ ಅವ್ರು ಹೇಳಿದ್ರು, ಇಲ್ಲಿ ಹೀಗಾಗಿದೆ, 6 ತಿಂಗಳಿಂದ ಮಾತು ನಿಂತು ಹೋಗ್ಬಿಟ್ಟಿದೆ ಹಾಗೆ. ಅದಕ್ಕೆ ನಾನು ಹೇಳಿದೆ, 9 ರಾತ್ರಿ ಮಲಗ್ರಿ, ಆಮೇಲೆ ನೋಡೋಣ ಅಂತ ಹೇಳಿದೆ. 9 ರಾತ್ರಿ ಆಯ್ತು. ಆಮೇಲೆ 21 ರಾತ್ರಿ ಹೇಳಿದೆ. 21 ರಾತ್ರಿನೂ ಮಲಗಿರಿ. ಅಷ್ಟೊತ್ತಾಗಲೇ ಸ್ವಲ್ಪ ಮಾತಾಡೋದು ಮಾಡ್ತಾ ಇತ್ತು. 48 ರಾತ್ರಿಗೆ ಒಂದು ಮಂಡ್ರ ಅಂತ, ಅಲ್ಲಿಗೆ ಅವನು ಫಸ್ಟ್ ಕ್ಲಾಸಾಗಿ ಮಾತಾಡ, ಚೆನ್ನಾಗಿ ಮಾತಾಡ. ಅವರು ಆಯಪ್ಪನ ಭಕ್ತರಾದ್ರು. ಆಮೇಲೆ ಈ ಮೊನ್ನೆ 1 ವರ್ಷದ ಮುಂಚೆ ಕೋಲಾರದಿಂದ ಒಬ್ಬ ಹುಡುಗನ್ ಕರ್ಕೊಂಬಂದ್ರು. ಅವನ ಅದೆಲ್ಲಿ ಬಿದ್ನೋ ಅದೇನಾಯ್ತೋ, ಕೈಗಳೆಲ್ಲ ಹಿಂಗೋಯ್ತು, ಕಾಲೆಲ್ಲ ಹಿಂಗೋಯ್ತು, ಮಾತು ನಿಂತೋಯ್ತು. ಅವರು ಬೆಂಗಳೂರು ಆಸ್ಪತ್ರೆನೆಲ್ಲ 4 ವರ್ಷದಿಂದ ತಿರುಗಿಬಿಟ್ಟವ್ರೆ. 12-15 ಸೀಮೆಸ್ಗಳಿತ್ತಂತೆ. ಒಂದು ಆಸ್ಪತ್ರೆಗೆ ಹೋಗ್ಬೇಕು, ಒಂದು ಮಾರೋದು, ಅದನ್ನ ತಗೊಂಡೋಗಿ ಅಲ್ಲಿ ಹಿಂಗ್ ಮಾಡ್ತಿರ್ತೀವಿ. ಅದು ಯಾರೋ ಕೊನೆಗೆ ಹೇಳಿರಂತೆ, ಇಂಥ ಕಡೆಗೆ ಹೋಗಪ್ಪ, ಅಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿದ್ದಾನೆ.
ಅದಂತ ತಿಂದು ಮಾಡಿದ್ಮೇಲೆ ಈಗ ಚೆನ್ನಾಗಿ ಆಗ್ಯವ್ರೆ ಅವ ಹುಡುಗಿ ಚೆನ್ನಾಗಿ ಅವ್ನಿಗೆ ಬಂದಿರ್ಬೇಕು ಏನೋ ನೋಡ್ಬೇಕು ಬಂದಿರ್ಬೇಕು ಅನ್ನೋದು ಅವನೇ ಅವ್ರ ಹೋಗಲ್ಲ ಸ್ವಾಮಿ ನಾವಿಲ್ಲೇ ಇರ್ತೀವಿ ಗಂಡ ಹೆಂಡತಿ ಇಬ್ಬರು ಗಂಡ ಪ್ರಶ್ನೆ ಇಲ್ಲಿ ಅವ್ರೆ ಈ ಪಕ್ಕದ ಹಳ್ಳಿಯಲ್ಲಿ ಅವ್ರಿಗೊಂದು ಮನೆ ಮಾಡ್ಕೊಟ್ಟಿದ್ದೀವಿ ಅವ್ರೇನೋ ಕೂಲಿ ನಾಲಿನೋ ಏನೋ ಮಾಡ್ಕೊಂಡು ತರಕಾರಿ ಹಾಕಿದ್ದು ಬೆಳ್ಕೊಂಡು ನಾವು ಜೀವನ ಮಾಡ್ಕೊಂಡವ್ರೆ ಹಿಂಗೆ ಈ ಬಂದವರಿಗೆಲ್ಲ ಒಳ್ಳೇದಾಗ್ತೈತೆ ನನ್ಗೆ ಒಳ್ಳೇದಾಗ್ಲಿಲ್ಲ ಅನ್ನೋರ್ನೇ ನಾನ್ ಕೇಳಿ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ